ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ನೋಡ್ಬೋದು ಇನ್ನೂ ಎಷ್ಟು ಬೆಳಕಿದೆ ಅಂತ. ಸಮಯ 5:30, ಇವಾಗ 6 ಗಂಟೆ ಕತ್ಲಾಗ್ತಿದೆ ಫ್ರೆಂಡ್ಸ್. ಫೈನಲಿ ಫೀಲಿಂಗ್ ಜರ್ಮನಿ ಈಸ್ ಗೆಟಿಂಗ್ ಬೆಟರ್. ಇನ್ನು ಸಮ್ಮರ್ ಬರೋ ಶುರು ಆಯಿತು, ಇವಾಗ ಸ್ಪ್ರಿಂಗ್ ಕಾಲ ಶುರು ಆಗುತ್ತೆ. ವಿ ಆರ್ ಸೋ ಹ್ಯಾಪಿ. ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನನಗೂ ಏನೂ ಕೆಲಸ ಎಲ್ಲ ಏನಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಮನೇಲಿ ಫ್ರೆಂಡ್ಸ್. ಯಪ್ಪ, ಅನ್ಎಂಪ್ಲಾಯ್ಮೆಂಟ್ ಫೇಸ್ ನನಗೆ ನಿಜ ಇಷ್ಟ ಆಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಬೋರ್ ಆಗ್ತಿದೆ. ಸುಮ್ಮನೆ ಹಾಗೆ ಬರ್ಡೇ ಡ್ರೆಸ್ಗೆ ಏನಾದರೂ ನೋಡೋಣ ಸಿಗುತ್ತಾ ಅಂತ ನಾನು ಅವಂತಿಕಾ ಹೊರಗೆ ಬಂದ್ವಿ. ಸೊ ಹೋಗೋಣ, ನೋಡೋಣ, ಸ್ವಲ್ಪ ಮಾಲಲ್ಲಿ ಹುಡ್ಕಾಡೋಣ ಏನಾದರೂ ಸಿಗುತ್ತಾ ಒಳ್ಳೆ ಕಲೆಕ್ಷನ್ಸ್ ಅಂತ. ಇಲ್ಲಿ ಅಷ್ಟು ಇಷ್ಟ ಆಗಲ್ಲ ನನಗೆ, ಟು ಬಿ ಫ್ರ್ಯಾಂಕ್. ಇಂಡಿಯಾದಲ್ಲೇ ನಂಗೆ ತುಂಬ ಇಷ್ಟ ಆಗುತ್ತೆ ಬಟ್ಟೆಗಳು. ಇಲ್ಲಿ ಬರೀ ವೈಟ್ ಬ್ಲ್ಯಾಕ್ ಈ ಥರನೇ ಇರುತ್ತೆ. ನೋಡೋಣ ಏನು ಸಿಗುತ್ತಂತ ತೋರಿಸ್ತೀನಿ. ನನಗೆ ತಲೆ ಕೆಡಿಸ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತೆ ಇಲ್ಲಿ ಕ್ರಾಫ್ಟ್ಸ್ ಎಲ್ಲ ಅಂತ. ನನ್ನ ಫ್ರೆಂಡ್ ಶ್ರಾವಣಿ ನನಗೆ ಹೇಳಿದ್ದು ಇಲ್ಲೆಲ್ಲ ತುಂಬ ಕಡಿಮೆಯಲ್ಲಿ ಕೂಡ ಸಿಗುತ್ತೆ. ಟೆಡಿ ಅನ್ನೋ ಒಂದು ಶಾಪ್ಗೆ ಹೋಗಿ ಅಲ್ಲಿ ನಿಮಗೆ ಜಸ್ಟ್ ಇಂಡಿಯನ್ ರೇಟಲ್ಲಿ ಇಲ್ಲೂ ಕೂಡ ನಮಗೆ ಕ್ರಾಕೆಟ್ ಮಾಡೋದಕ್ಕೆ ಏನೇನೆಲ್ಲ ಕ್ರಾಫ್ಟ್ಸ್ ಮಾಡೋದಕ್ಕೆಲ್ಲ ಏನೇನೆಲ್ಲ ಐಟಮ್ ಬೇಕು, ಪೇಂಟಿಂಗ್ ಮಾಡೋದಕ್ಕಾಗಿರ್ಬೋದು, ಏನೇನೆಲ್ಲ ಐಟಮ್ ಬೇಕು ಎಲ್ಲ ಜಸ್ಟ್ €1, €2, €3 ಸಿಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಇಲ್ಲಿ ಚಮ್ಕಿಯಿಂದ ಹಿಡಿದು ಹುಲನ್ ಥ್ರೆಡ್ಸಿಂದ ಹಿಡಿದು, ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ನಾವಿದ್ದಾಗ ಈ ಥರ ಹುಲನ್ಗಳಲ್ಲಿ ಹಿಡಿದು ಸ್ಕಾರ್ಫ್ ಮಾಡ್ತಾಯಿದ್ರು, ಏನೇನೋ ಮಾಡ್ತಾಯಿದ್ರು ಫ್ರೆಂಡ್ಸ್. ಸೊ ಎಲ್ಲ ಥರ ಐಟಮ್ಸ್ ಕೂಡ ನಿಮಗೆ ಲಭ್ಯವಿದೆ. ಸೊ ಟೆಡಿಲಿ ಹೋಗಿ ಚೆಕ್ ಮಾಡಿ. ನಾನು ಕೂಡ ಟೆಡಿಗೆ ಬಂದು ಈ ಕ್ರಾಫ್ಟ್ ಮೆಟೀರಿಯಲ್ ತೊಗೊಂಡೆ, ಮತ್ತು ಈ ಥರದ್ದೊಂದು ಸೆಟ್ ಇತ್ತು. ಸೊ ಈ ಸೆಟ್ ತೊಗೊಂಡೆ, ನಾನು ಟ್ರೈ ಮಾಡೋಣ ಅಂತ. ನೋಡೋಣ ಏನಾಗುತ್ತೆ. ಮನೇಲಿದ್ದು ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆ ಫ್ರೆಂಡ್ಸ್. ನನಗಂತೂ ಆಗ್ತಾಯಿಲ್ಲ. ನಾನಂತೂ ಆ್ಯಂಟಿ ಸೋಷಲ್ ಆಗಿರೋಕ್ಕಾಗಲ್ಲ. ತೊಗೊಂಡೆ ಫೈನಲಿ ಕ್ರೊಕೆಟ್ನ. ಟ್ರೈ ಮಾಡೋಣ. ಕ್ರೊಕೆಟ್ ಸೆಟ್ ಇದೆ, ನೋಡೋಣ ಹೇಗೆ ಬರುತ್ತಂತ. ಇದರಿಂದ ಅಟ್ಲೀಸ್ಟ್ ನಾನು ಆಕ್ಯುಪೈಡ್ ಆಗಿರ್ತೀನಿ, ಏನೋ ಒಂದು ಮಾಡೋಣ. ಸೊ ಲೆಟ್ಸ್ ಡೂ ಸಮಥಿಂಗ್ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತಂತ. ಐ ಕೀಪ್ ಯು ಅಪ್ಡೇಟೆಡ್. ನಮ್ಮ ಮನೆ ಹತ್ರದಲ್ಲಿರೋವಂಥ ಆಲೆ ಸೆಂಟರ್ಗೆ ನಾವು ಬಂದ್ವಿ. ಸೊ ಇಲ್ಲಿ ಪೀಕ್ ಆ್ಯಂಡ್ ಕ್ಲಾಪನ್ಬರ್ಗ್ ಅನ್ನೋ ಒಂದು ಶೋರೂಮಲ್ಲಿ ಟಾಮಿ ಹಿಲ್ಫಿಗರ್ ಬ್ಯಾಗ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕಲೆಕ್ಷನ್ಸ್ ಎಲ್ಲ ರೀಸನಬಲ್ ರೇಟಲ್ಲೇ ಇತ್ತು, 15,000ದಿಂದ 20,000. ಸೊ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಸೊ ಅದನ್ನ ನೋಡ್ಕೊಂಡು ನಾವು ಮುಂದೆ ಬರ್ಡೇ ಶಾಪಿಂಗ್ ಮಾಡೋಣ ಅಂತ ಹೊರಟೆ. H&Mಲ್ಲಿ ಇದೊಂದು ಕ್ಲಾತಿಂಗ್ ಸಿಕ್ತು, ಇದೊಂದು ಟಾಪ್ ತುಂಬ ಚೆನ್ನಾಗಿತ್ತು ಅಂತ ಅನಿಸ್ತು. ಸಿಕ್ಕಾಪಟ್ಟೆ ಕಡಿಮೆ ಬೆಲೆಯಲ್ಲೇ ನನಗೆ ಇದು ಸಿಕ್ತು ಫ್ರೆಂಡ್ಸ್. ಇದನ್ನು ತೊಗೊಂಡು ನಾವು ನೆಕ್ಸ್ಟು ಮನೆ ಕಡೆಗೆ ಹೊರಟೆ. ಒಳ್ಳೆ ರೇಟಿಗೆ ಒಂದು ಟಾಪ್ ಸಿಕ್ತು. ನಂಬ್ತೀರಾ ಬಿಡ್ತೀರಾ, ತುಂಬ ಕಮ್ಮಿಲೇ ಸಿಕ್ತು. ಲೈಕ್ $350-400 ಅಷ್ಟೇ ಆ ಟಾಪಿಗೆ. ಸೊ ತಗೊಂಡೆ, ಮನೆಗೆ ಬಂದೆ. ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಜರ್ಮನ್ ಕ್ಲಾಸ್ ಇದೆ, ಸ್ವಲ್ಪ ಅಟೆಂಡ್ ಮಾಡೋಣ ಅಂತ. ಇಷ್ಟು ನಂಗೆ ಆವಾಗಿವಾಗ ಸ್ವಲ್ಪ ಡಿಮೋಟಿವೇಟ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ತುಂಬ ಲೋ ಆಗಿಬಿಡ್ತೀನಿ, ಓದೋದೇ ಇಲ್ಲ ಆ ಜರ್ಮನ್ನ. ಇಷ್ಟು ಕಲಿಬೇಕು ನಾವು ಜರ್ಮನಿಲಿ ಇದ್ದೀವಿ ಅಂದಾಗ. ಸೊ ಮರ್ತೋಗ್ಬಿಡ್ತೀವಿ, ಏನೇನು ಕಲ್ತಿದ್ದೀವಿ ಎಲ್ಲ ಮರ್ತೋಗ್ಬಿಡ್ತೀವಿ ಓದ್ತಿಲ್ಲ ಅಂದಾಗ. ಸೊ ಮತ್ತು ಇವತ್ತು ಕ್ಲಾಸ್ ತೊಗೊಂಡಿದ್ದೀನಿ. ಸೊ ರಿವೈಸ್ ಮಾಡ್ತಾ ಇರ್ತೀನಿ. ಲೆಟ್ಸ್ ಗೆಟ್ ಗೋಯಿಂಗ್. ಓದೋಣ ಪಟ ಅಂತ ಕೂತ್ಕೊಂಡು ಇವಾಗ ಸ್ವಲ್ಪ ಹೊತ್ತು, ಇನ್ನೂ ಟೈಮ್ ಇದೆ. ಆಮೇಲೆ ಅಡುಗೆ ಮಾಡ್ಕೊಂಡು ಭರ್ಜರಿ ತಿನ್ನೋದು. Okay everyone, one can share the screen and write on the word file. Okay. ಜರ್ಮನ್ ಕ್ಲಾಸ್ ಎಲ್ಲ ಮುಗೀತು. ಇವಾಗ ಊಟದ ಸಮಯ. ನಾನು ಮ್ಯಾಗಿ ಮಾಡ್ಕೊಂಡಿದ್ದೀನಿ. ಮ್ಯಾಗಿ ಒಳ್ಳೆಯದಲ್ಲ ರಾತ್ರಿ ತಿನ್ನೋದಕ್ಕೆ, ಬಟ್ ದೋಸೆ ಹಿಟ್ಟು ಮಾತ್ರ ಇದೆ, ಅದಕ್ಕೆ ಮತ್ತೆ ಪಲ್ಯ ಯಾರು ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ಮ್ಯಾಗಿ, ಬಟ್ ಅದು ಓಟ್ಸ್ ಹಾಕಿರೋ ಅಂಥದ್ದು ಮ್ಯಾಗಿ ಪ್ಯಾಕೆಟ್ ಸಿಕ್ಕಿರೋದು. ಸೊ ಮೈದಾದಲ್ಲ, ಹಾಗಾಗಿ ನಡೆಯುತ್ತೆ. ಒನ್ಸ್ ಇನ್ ಎ 3 ಟೈಮ್ ಅಂತ ತಿಂತಾಯಿದ್ದೀನಿ. ಸೊ ಊಟ ತಿಂದಮೇಲೆ ನನ್ನ ಒಂದು ನೈಟ್ ಸ್ಕಿನ್ ಕೇರ್ ರೂಟೀನ್ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಮುಂಚೆ ನೀವು ನೋಡ್ತಿರ್ಬೋದು, ತುಂಬ ಅಂದರೆ ತುಂಬ ಪಿಂಪಲ್ಸ್ ಮತ್ತು ಆ್ಯಕ್ನಿ ಇನ್ನೂ ಇದೆ, ಬಟ್ ತುಂಬ ಕಡಿಮೆ ಆಗ್ತಾಯಿದೆ. ಸೊ ಇದು ಕಡಿಮೆ ಆಗ್ತಾ ಇರೋದಕ್ಕೆ ಏನು ಕಾರಣ? ನಾನು ಏನಂತ ಚೇಂಜಸ್ ಮಾಡ್ಕೊಂಡಿಲ್ಲ ನನ್ನ ಒಂದು ನೈಟ್ ರೂಟೀನಲ್ಲಿ. ನಾನೆಂತೂ ಸ್ಕಿನ್ ಕೇರ್ ಮಾಡೋ ಹುಡುಗಿನೂ ಅಲ್ಲ. ಸೊ ನನ್ನ ಒಂದು ಸಿಂಪಲ್ ರೂಟೀನ ತೋರಿಸ್ತೀನಿ. ಸೊ ನಿಮಗೂ ಕೂಡ ಅದು ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಿಂಪಲಾಗಿ ಇಟ್ಕೊಳ್ಳಿ. ಯಾಕಂದರೆ ಯಾವತ್ತೂ ಅಷ್ಟೇ ನಮ್ಮ ಸ್ಕಿನ್ನು ಅದಕ್ಕದಾಗೇ ಅದು ರಿಕವರ್ ಆಗಬೇಕು. ಒಂದೊಂದು ಸರಿ ನನಗನ್ಸೋ ಪ್ರಕಾರ ಏನನ್ನಿಸ್ತು ಅಂದರೆ, ತುಂಬ ಸ್ಕಿನ್ ಡ್ರೈ ಆಗಿದೆ ಅಂತ ಹೋಗ್ಬಿಟ್ಟು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ದಂಗೆ. ಆಮೇಲೆ ಅವರು ನನಗೆ ಯೂರಿಯಾ ಕಂಟೆಂಟ್ ಇರೋ ಅಂಥದ್ದು ಸೆಬಾಮೇಡ್ ಮಾಯ್ಶ್ಚರೈಸರ್ ಸಜೆಸ್ಟ್ ಮಾಡ್ದಂಗೆ. ಅದೇನಾಗಿದೆ ಅಂದರೆ ಡಿಸ್ಕ್ರಪ್ಟ್ ಆಗಿದೆ ಅನ್ನೋ ಒಂದು ನನ್ನ ಅಭಿಪ್ರಾಯ. ಸ್ಕಿನ್ ಏನೋ ಪೊಲ್ಯೂಷನ್ ಆ ಥರ ಏನೋ ಆಗಿರುತ್ತೆ, ಅಥವಾ ತುಂಬ ಮಾಯ್ಶ್ಚರೈಸ್ ಆಗಿರ್ಬೋದು, ಆಯಿಲ್ ಕಂಟೆಂಟ್ ಜಾಸ್ತಿ ಇದ್ದರೂ ಕೂಡ ಪಿಂಪಲ್ ಆಗೋ ಚಾನ್ಸಸ್ ಇರ್ಬೋದು. ಏನಾಯಿತೋ ಗೊತ್ತಿಲ್ಲ, ನನ್ನ ಲೈಫಲ್ಲೇ ಪಿಂಪಲ್ ಆಗಿರಲಿಲ್ಲ, ಬಟ್ ಆಯಿತು. ಸೊ ಏನೇ ಆದ್ರೂ ಅಷ್ಟೇ, ನಾವು ಅದು ಹೋಗಲಿ ಅನ್ನೋದಕ್ಕೋಸ್ಕರ ಬ್ಯಾಕ್ ಟು ಬ್ಯಾಕ್ ಸ್ಕಿನ್ ಕೇರ್ ರೂಟೀನ್ ಮಾಡೋಕ್ಕೆ ಹೋಗಬಾರ್ದು. ಅದಾಗೆ ಹೀಲ್ ಆಗೋ ಅಂತಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಮೇ ಬಿ 4 to 5 months 6 months ತೊಗೊಳುತ್ತೆ ಒಬ್ಬೊಬ್ಬರಿಗೆ, ಬಟ್ ಕಮ್ಮಿ ಆಗುತ್ತೆ. ಬಟ್ ನಾನು ಯಾಕಂದರೆ ಎಷ್ಟೊಂದು ಜನದಿಂದ ಕೇಳಿದ್ದೀನಿ,
ಡಾಕ್ಟ್ರ್ ಹತ್ರ ಹೋದೆ. ಅವ್ರು ಕೊಟ್ಟಿದ್ದು ಸಜೆಸ್ಟ್ ಮಾಡಿದ್ದ ಕ್ರೀಮಿಂದ ನನಗಿನ್ನೂ ಜಾಸ್ತಿ ಆಯಿತು ಅಂತ ಹೇಳಿರೋರು ಉಂಟು. ಸೊ ಹಾಗೆ ನಾವು ಇಮಿಡಿಯೇಟಾಗಿ ಏನೋ ಡಿಸಿಷನ್ ತೊಗೊಂಡು ಸ್ಕಿನ್ ಕೇರ್ನ ಏನಾದರೆ ಸ್ಕಿನ್ ಕೇರ್ ರೂಟೀನ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ದು ಏನಿತ್ತು, ನೀವೇನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ರಿ ಅದಕ್ಕೆ ಸ್ಟಿಕ್ ಆನ್ ಆಗಿ, ನೀವೇನು ಇದು ಫೇಸ್ ವಾಶ್ ಯೂಸ್ ಮಾಡ್ತಿದ್ರಿ ಅದಕ್ಕೇ ಸ್ಟಿಕ್ ಆನ್ ಆಗಿ. ನಾನು ಯೂಸ್ ಮಾಡ್ತಿದ್ದಂಥ ಫೇಸ್ ವಾಶ್ ಕೂಡ ಖಾಲಿ ಆಯಿತು. ಆಮೇಲೆ ನಾನು ಸಡನ್ ಚೇಂಜಸ್ ಮಾಡಿದೆ ನೋಡಿ, ಅದು ಒಂದು ಕಾರಣವೂ ಇರ್ಬೋದು ಫ್ರೆಂಡ್ಸ್. ಸೊ ಜಸ್ಟ್ ಸ್ಟಿಕ್ ವಿತ್ ಸಿಂಪಲ್ ಫೇಸ್ ವಾಶ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಮೋರ್ ದೆನ್ ಎನಫ್, ಒಂದು ಸೆರಮ್ ಸಾಕು. ಸೊ ನಾನು ನಿಮಗೆ ತೋರಿಸ್ತೀನಿ ಇವತ್ತು ನಾನು ಹೇಗೆ ನನ್ನ ಸ್ಕಿನ್ ಕೇರ್ ರೂಟೀನ್ನ ಎಷ್ಟೇ ಟೈಮ್ ಆಗಿರಲಿ ಇಷ್ಟು ಸಿಂಪಲ್ ಜಸ್ಟ್ 3 ಸ್ಟೆಪ್ಸಲ್ಲಿ ಏನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಗೆಣಸು ತುಂಬ ಒಳ್ಳೆಯದು ದೇಹಕ್ಕೆ, ಹಾಗಾಗಿ ಗೆಣಸು ಕೂಡ ತೊಗೊಂಡು ಬಂದಿದ್ದೆ ರೀಸೆಂಟಾಗಿ. ಸೊ ಅದನ್ನು ತಿಂದ್ಕೊಂಡು ನನಗೆ ರೀಸೆಂಟಾಗಿ ಒಂದು ಕೆ ಡ್ರಾಮಾ ಇಷ್ಟ ಆಯಿತು, ಅವರ್ ಯೂನಿವರ್ಸ್ ಅಂತ. ಸೊ ಕೆ ಡ್ರಾಮಾ ಫ್ರೆಂಡ್ಸ್, ಡೂ ವಾಚ್ ಇಟ್. ಅಲ್ಲ ಫ್ರೆಂಡ್ಸ್, ಜಸ್ಟ್ 14 ದಿನ ಆಗಿದೆ ಅಷ್ಟೇ ನಾನು ಕೆಲಸ ಬಿಟ್ಟು. ಆಲ್ರೆಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ, ಬೋರ್ ಆಗ್ತಾಯಿದೆ. ಮನೇಲಿ 14 ಸ್ಕ್ವೇರ್ ಮೀಟರ್ ಸ್ಕ್ವೇರಲ್ಲಿ ರೂಮಲ್ಲಿ ಎಷ್ಟೊತ್ತಂತ ಒಂದು ಮನುಷ್ಯ ಇರ್ಬೋದು ಹೇಳಿ. ಸೊ ಇರೋದಕ್ಕಾಗ್ತಾ ಇಲ್ಲ. ನನಗೂ ತುಂಬ ಅಂದರೆ ತುಂಬ ತಲೆ ಕೆಡ್ತಾ ಇದೆ ಏನು ಮಾಡಬೇಕು ಅಂತ. 4 ಅವರ್ಸ್ ಅಡುಗೆನೇ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ಎಲ್ಲ ಮಾಡಿದರೂ ಕೂಡ ಇನ್ನೂ ಟೈಮ್ ಇಕ್ಕುತ್ತೆ ಫ್ರೆಂಡ್ಸ್. ಏನು ಮಾಡೋದು ಆ ಟೈಮಲ್ಲಿ ಅಂತ ಅನಿಸುತ್ತೆ. ಎಷ್ಟಂತ ಒಂದು ಮನುಷ್ಯ ಓದ್ಬೋದು, ಜಾಸ್ತಿನೂ ಓದೋದಕ್ಕಾಗಲ್ಲ. ನಾನು ಅಷ್ಟೊಂದು ಏನು ಬುಕ್ ವಾಮ್ ಅಂತೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ. ನನಗೆ ಎಕ್ಸಾಮ್ ಟೈಮ್ ಹಿಂದಿಂದ 1 ತಿಂಗಳಲ್ಲಿ ಜಾಸ್ತಿ ಓದ್ತೀನಿ ಅಷ್ಟೇ. ದಿನ ಎಷ್ಟು ಓದಬೇಕು ಅಷ್ಟು ಓದೋದು. ದಿನ ಓದ್ತಾ ಇದ್ರೆ ಸಾಕು. ಪಾಠ ಹೇಳ್ಕೊಟ್ಟಿರ್ತಾರೆ ಎಲ್ಲ ಲೆಕ್ಚರರ್ಸ್, ಅದನ್ನು ಕೇಳ್ಕೊಂಡಿರ್ತೀವಿ, ಜಸ್ಟ್ ರಿವಿಷನ್ ಮಾಡಿದ್ರೆ ಸಾಕು ಅಂತ ಅಂದ್ಕೊತೀನಿ. ನನ್ನ ರೂಟೀನ್ ಆ ಥರ ಅಷ್ಟೇ. ನಾನು ಜಾಸ್ತಿ ಏನೋ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಎಷ್ಟು ಓದಬೇಕು ಅಷ್ಟು ಓದಿದ್ದೀನಿ ಆಲ್ರೆಡಿ. ನಾನು ಈ 20 ಇಯರ್ಸ್ ಏನು ಕಷ್ಟಪಡ್ಬೇಕು ಅದನ್ನು ಪಟ್ಟಿದ್ದೀನಿ ಓದೋದ್ರಲ್ಲಿ. ಹಾಗಾಗಿ ನನಗೆ ಬೇಗ ಗ್ರಾಸ್ಪಿಂಗ್ ಪವರ್ ಇದೆ, ಬೇಗ ಆಗೋಗುತ್ತೆ. ಸೊ ಅಷ್ಟೇ. ತುಂಬ ಕಷ್ಟ ಆಗ್ತಿದೆ ಫ್ರೆಂಡ್ಸ್. ನನ್ನ ಪಡೆಯೋಂಥ ಮುಂದೆ ಫ್ಯೂಚರ್ ಹಸ್ಬೆಂಡ್ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕಂದ್ರೆ ನನ್ನ ಕೈಲಂತೂ ಕೆಲಸ ಮಾಡ್ದಲೇ ಇರೋಕ್ಕಾಗಲ್ಲ, ಏನಾದರೂ ಮಾಡ್ತಾ ಇರ್ತೀನಿ. ಮೇ ಬಿ ನನ್ನ ಬ್ಲಡ್ ರಿಲೇಟಿವ್ಸು ಹಾಗೇ ಇದ್ದಾರೆ. ಮೇ ಬಿ ನನ್ನ ಬ್ಲಡ್ಡೇ ಆ ರೀತಿ ಅಂತ ಅನಿಸುತ್ತೆ. ನಾನು ಇಂಡಿಯಾದಲ್ಲಿದ್ದಾಗಲೂ ಅಷ್ಟೇ ಕೆಲಸ ಮಾಡ್ಕೊಂಡು ನಾನು ಟ್ಯೂಷನ್ಸ್ ಕೂಡ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ನಂದು ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ತುಂಬ ಆಯಿತು. ಪೇಂಟ್ ಮಾಡ್ತಾಯಿದ್ದೆ, ಏನಾದರೂ ಒಂದು ಕ್ರಾಫ್ಟ್ ಮಾಡ್ತಾಯಿರ್ತೀನಿ, ಏನೋ ಒಂದು ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ಬಟ್ ಬೇರೆಯವ್ರಿಗೆ ಯಾರಿಗೂ ನಾನು ಜಾಸ್ತಿ ತೊಂದರೆ ಕೊಡೋಲ್ಲ. ಅಂದರೆ ನನಗೆ ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟು ನಾನು ಬೇರೆಯವ್ರಿಗೆ ಕಾಲ್ ಮಾಡಿಕೊಂಡು ಅಥವಾ ಅವ್ರಿಗೆ ಹಿಂಸೆ ಕೊಟ್ಕೊಂಡು ಅಥವಾ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋದು ಅದು ನನ್ನ ಕ್ಯಾರೆಕ್ಟರ್ ಅಲ್ಲ. ಸೊ ನನಗೆ ಹೇಗೆ ಒಂದು ಬ್ಯುಸಿ ಲೈಫ್ ಸ್ಟೈಲ್ನ ಇಷ್ಟಪಡ್ತೀನಿ. ಎಡಿಟಿಂಗ್ ಮಾಡ್ತಿರ್ತೀನಿ ಅಥವಾ ವ್ಲಾಗ್ಸ್ ಹಾಕ್ತಾ ಇರ್ತೀನಿ. ಏನಾದರೂ ಒಂದು ಬುಕ್ಸ್ ಓದೋದು ಅಥವಾ ನೇಚರ್ ನೋಡೋದು ಅಥವಾ ಟ್ರಾವೆಲ್ ಮಾಡೋದು, ಪ್ಲ್ಯಾನ್ ಮಾಡೋದು ಟ್ರಾವೆಲಿಂಗ್ ನೆಕ್ಸ್ಟ್ ಏನಂತ, ಈ ರೀತಿ ಏನಾದರೂ ಒಂದು ಸುಮ್ಮನೆ ಮಾಡ್ತಾಯಿರ್ತೀನಿ. ಹೆಲ್ಪ್ ಮಾಡ್ತಿರ್ತೀನಿ ಫ್ರೆಂಡ್ಸ್ಗೆ, ಮೆಂಟರ್ ಮಾಡ್ತೀನಿ, ಗೈಡ್ ಮಾಡ್ತೀನಿ. ಸೊ ಏನಾದರೂ ಒಂದು ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ಅದು ಯಾಕಂತ ಗೊತ್ತಿಲ್ಲ. ನಾನು ಈ ಥರ ಒಳ್ಳೆ ಮಜಾ ಮಾಡೋಣ ಅಂತ ಅಂದ್ಕೊಂಬಿಟ್ಟಿದ್ದೆ ಜಾಯ್ನಿಂಗ್ ಬರೋವರೆಗೂ. ಅಂದರೆ ಕೆಲಸ ಮಾಡುವಾಗ ಅನಿಸುತ್ತೆ ನಮಗೆ ರಜೆ ಸಿಕ್ಕರೆ ಸಾಕಪ್ಪ ಅಂತ. ಆ್ಯಂಡ್ ರಜಾ ಇದ್ದಾಗ ನಮಗನ್ಸುತ್ತೆ ಯಪ್ಪ ಕೆಲಸ ಬೇಗ ಬಂದರೆ ಸಾಕು ಅಂತ. ಇದೇ ಅನಿಸುತ್ತೆ ಹ್ಯೂಮನ್ ಸೈಕಾಲಜಿ. ಹಾಗಾಗಿ ಪ್ರೆಸೆಂಟ್ ಏನು ಸಿಚುವೇಶನ್ ಇರುತ್ತೆ ಅದನ್ನು ಖುಷಿಪಡಿ, ಏನಿದೆ ಅದರಲ್ಲಿ ಖುಷಿ ಪಡ್ತಾ ನೆಮ್ಮದಿಯಾಗಿ ಜೀವನ ಮಾಡಿ ಫ್ರೆಂಡ್ಸ್. ಬಿಕಾಸ್ ನಾವು ಯಾವತ್ತೂ ಸ್ಯಾಟಿಸ್ಫೈ ಆಗೋಲ್ಲ. ಕೆಲ್ಸಕ್ಕೆ ಹೋಗ್ತಾ ಇರುವಾಗ ರಜೆ ಬೇಕು ಅಂತೀವಿ, ರಜಾ ಇದ್ದಾಗ ನಮಗೆ ಕೆಲ್ಸಕ್ಕೆ ಹೋಗಬೇಕು ಅಂತೀವಿ. ಸೇಮ್ ಸ್ಟಡೀಸಲ್ಲಿ ಕೂಡ ಸ್ಟಡಿ ಮಾಡ್ತಾ ಇದ್ದಾಗ ನಮಗೆ ರಜೆ ಸಿಕ್ಕರೆ ಸಾಕಪ್ಪ ಸಮ್ಮರ್ ವೆಕೇಷನ್ ಅಂತೀವಿ. ಸಮ್ಮರ್ ವೆಕೇಷನ್ ಇದ್ದಾಗ ಯಪ್ಪ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೋ, ಸ್ಕೂಲ್ ಸ್ಟಾರ್ಟ್ ಆಗುತ್ತೋ ಅಂತ ಅನ್ಸುತ್ತೆ, ಯಾವಾಗ ಫ್ರೆಂಡ್ಸ್ನ ಮೀಟ್ ಆಗ್ತೀವೋ ಅಂತ ಅನ್ಸುತ್ತೆ. ಸೊ ಹಿಂಗೆ ನಮ್ಮ ಲೈಫ್ ಹೀಗೆ ಇರುತ್ತೆ. ನನಗೆ ಮಾತ್ರ ಈ ಥರ ಅನಿಸ್ತಿದೆಯಾ ಅಥವಾ ನೀವು ಇದೇ ರೀತಿ ಥಿಂಕ್ ಮಾಡ್ತೀರಾ ಅನ್ನೋದನ್ನ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಮಾತ್ರ ಸಹಜವಾಗಿ ಹೀಗೆ ಇರೋದು. ಸೊ ದ್ಯಾಟ್ಸ್ ಲೈಫ್. ಸೊ ನಮಗೆ ನಾವೇ ಬ್ಯುಸಿ ಮಾಡಿಕೊಂಡು ನಮ್ಮ ಲೈಫ್ನ ಹೇಗೆ ಕಳಿಬೋದು ಅನ್ನೋದನ್ನ ಥಿಂಕ್ ಮಾಡ್ಕೊಂಡು ಇರಬೇಕಷ್ಟೇ ನಾವು. ಸೊ ನಾನೆಂತೂ ಹೌಸ್ ವೈಫ್ ಆಗಿರೋದಕ್ಕೆ ಏನಂತಾರೆ ಸೂಕ್ತ ಅಲ್ಲ ಫ್ರೆಂಡ್ಸ್. ಅದೊಂದು ಮಾತ್ರ ಕ್ಲಾರಿಟಿ ಸಿಕ್ಬಿಡ್ತು. ಆಗೋದಿಲ್ಲ ನನ್ನ ಕೈಲಂತೂ ಇರೋದಕ್ಕೆ. ಹೇಗಿದ್ರೋ ಗೊತ್ತಿಲ್ಲ ಆಗಿನ ಕಾಲದಲ್ಲೆಲ್ಲ. ಅಫ್ಕೋರ್ಸ್ ಅವ್ರಿಗೆಲ್ಲ ಟೈಮ್ ಸಿಗೋದಿಲ್ಲ, ಯಾಕಂದರೆ ಅಡುಗೆ ಮಾಡ್ತಾ ಇರ್ತಾರೆ, ಅದು ಇದು ಏನೋ ಕೆಲಸ ಇರುತ್ತೆ. ನಾವು ಬರೀ ಇವಾಗ ಸಿಂಗಲ್ಸು, ಬರೀ ಒಬ್ಬರೇ ಎಷ್ಟಂತ ಅಡುಗೆ ಮಾಡ್ಕೊತೀವಿ, ಎಷ್ಟಂತ ಮನೆ ಗಲೀಜಾಗುತ್ತೆ ಹೇಳಿ. ಮನೆ ತುಂಬಿದ ಕುಟುಂಬ, ಮನೇಲಿ ತುಂಬ ಮಕ್ಕಳಿರ್ತಾರೆ ಅಂದಾಗ ಅಫ್ಕೋರ್ಸ್ ಅವ್ರಿಗೆ ತುಂಬ ಕೆಲಸಗಳಿರುತ್ತೆ ಅಂತಲೇ ಹೇಳ್ತೀನಿ. ನೋ ಕಮೆಂಟ್ಸ್ ಅಟ್ ಆಲ್. ಬಟ್ ಪರ್ಸ್ನಲಿ
ನನ್ನ ಕೈಲಿ ಆಗಲ್ಲ ಟೈಮ್ ಪಾಸ್ ಮಾಡೋದಕ್ಕೆ. ಒಬ್ಬೊಬ್ಬರು ಜಸ್ಟ್ ಮೊಬೈಲ್ ಮತ್ತು ಇಂಟರ್ನೆಟ್ ಇದೆ ಸಾಕು, ನಾನು ಹೆಂಗೋ ಕಾಲ ಕಲಿತೀನಿ ಅಂತಾರೆ. ನನಗೆ 2 ವಾರ ಆಗಿದೆ ಒಂದು ಮೂವೀಸ್ ಆಗಲಿ ಸೀರೀಸ್ ಆಗಲಿ ಅಡಿಕ್ಷನ್ ಆಗಿಲ್ಲ ನಾನಿನ್ನೂ. ಆ್ಯಂಡ್ ನನ್ನ ರೀಲ್ಸ್ ಕೂಡ ಅಷ್ಟು ನೋಡೋದಿಲ್ಲ, ಬರೀ ರೀಲ್ಸ್ ಹಾಕ್ತೀನಿ ಹೊರತು. ಸೊ ನಾನು ಈ ರೀತಿ ಯಾಕೋ ಗೊತ್ತಿಲ್ಲ, ನಾನು ಇರೋದೇ ಈ ರೀತಿ, ಬೆಳೆದಿರೋದೇ ಈ ರೀತಿ. ಸೊ ಸ್ವಲ್ಪ ನಾನು ಆ್ಯಂಟಿ ಸೋಷಲ್ ಆಗೋದು ತುಂಬ ಕಷ್ಟ ಫ್ರೆಂಡ್ಸ್. ನನಗೆ ಜನದ ಜೊತೆ ಇರೋದಕ್ಕೆ ಇಷ್ಟ ಆಗುತ್ತೆ, ಜನದ ಜೊತೆ ಬೆರೆಯೋಕ್ಕೆ ಇಷ್ಟ ಆಗುತ್ತೆ. ಸೊ ನಾನು ಎಕ್ಸ್ಟ್ರೋವರ್ಟಾ ಇಂಟ್ರೋವರ್ಟ್ ಅನ್ನೋದು ನನಗೆ ಡೌಟು. ಆ್ಯಂಬಿವರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ನನಗೆ ಇಷ್ಟ ಆದರೆ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಇರ್ತೀನಿ ನಾನು. ಸೊ ನಾನು ಈ ಥರ ಅಷ್ಟೇ. ನನ್ನ ಬಗ್ಗೆ ಹೇಳ್ಕೊಳ್ಳೋದಾದರೆ ಯಾಕೋ ಈ ಥರ ಅನ್ನಿಸ್ತಿತ್ತು, ಹಾಗಾಗಿ ನಿಮ್ಮ ಜೊತೆನೂ ಮಾತಾಡ್ಕೊಳ್ಳೋಣ. ಯಾರಾದರೂ ಈ ಫೇಸ್ ಆಫ್ ಲೈಫಲ್ಲಿದ್ದರೆ ನಿಮಗೆ ತುಂಬ ಬೋರ್ ಆಗ್ತಿದೆ, ಯಾಕಂದರೆ ಜರ್ಮನಿಲಿ ಯಾರೂ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಇರೋದಿಲ್ಲ. ಹಾಗಾಗಿ ನೀವು ಒಬ್ಬರೇ ನಿಮ್ಮ ಟೈಮ್ನ ನೀವು ಸ್ಪೆಂಡ್ ಮಾಡ್ಕೋಬೇಕು. ಎಷ್ಟಾಗುತ್ತೆ ಅಷ್ಟು ನೀವು ಏನಂತಾರೆ ಸಾಂಗ್ಸ್ ಕೇಳೋದಾಗಿರ್ಬೋದು, ಅಥವಾ ನಿಮಗೆ ಏನು ಇಷ್ಟ ನೀವು ತಿಳ್ಕೊಳ್ಳಿ. ನಿಮಗೆ ಏನು ಎಕ್ಸ್ಟ್ರಾ ಮಾಡೋದಕ್ಕಾಗುತ್ತೆ ಅಂತ, ಅದು ನಿಮಗೆ ಖುಷಿ ಕೊಡುತ್ತಾ ಅಂತ ತಿಳ್ಕೊಳ್ಳಿ. ಒಬ್ಬರಿಗೆ ಡ್ಯಾನ್ಸಿಂಗ್ ಆಗಿರುತ್ತೆ, ಸಿಂಗಿಂಗ್ ಆಗಿರುತ್ತೆ, ಕುಕ್ಕಿಂಗ್ ಆಗಿರುತ್ತೆ, ಟ್ರಾವೆಲ್ ಪ್ಲ್ಯಾನರ್ ಆಗಿರ್ತಾರೆ, ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಿರ್ತಾರೆ, ಆಮೇಲೆ ಸ್ಕೆಚಿಂಗ್, ಕ್ರಾಫ್ಟ್ಸ್, ಏನು ಬೇಕಂದ್ರೂ ಆಗಿರ್ಬೋದು ಫ್ರೆಂಡ್ಸ್. ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಂತ ನೋಡಿ. ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಸ್ಲೋಲಿ ಸ್ಟಾರ್ಟ್ ಮಾಡಿ. ಅದರಲ್ಲಿ ನೀವೇನು ಪ್ರಾಮುಖ್ಯತೆ ಫುಲ್ಲು ಹೈಲಿ ಸ್ಕಿಲ್ಡ್ ಇರಬೇಕಂತಲೇ ಏನಿಲ್ಲ, ಸ್ವಲ್ಪ ಮಟ್ಟಿಗೆ ನಿಮಗೆ ಗೊತ್ತಿರೋ ಸಾಕು. ಅದನ್ನು ನೀವು ಕಲಿತಾ ಮಾಡ್ತಾ ಹೋದರೆ ನಡೆಯುತ್ತೆ. ಏನೋ ಒಂದು ನಿಮ್ಮ ಖುಷಿಗೋಸ್ಕರ ನೀವು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಕೀಪ್ ಆಕ್ಯುಪೈಡ್. ಎಲ್ಲರೂ ಹೀಗೆ ಆರಾಮಾಗಿರಿ ಅಷ್ಟೇ ಹೇಳೋದು ನಾನು. ಸೊ ಅಷ್ಟೇ ಫ್ರೆಂಡ್ಸ್. ನನ್ನ ಸ್ಕಿನ್ ಕೇರ್ ರೂಟೀನ್ ತುಂಬ ಸಿಂಪಲಾಗಿರುತ್ತೆ ಫ್ರೆಂಡ್ಸ್. ನಾನಿವಾಗ ನಿಯಾಸಿನಮೈಡ್ ಸೆರಮ್ ಹಾಕ್ಕೊತೀನಿ. ಫೇಸ್ ವಾಶ್ ಮಾಡಿದ್ದೀನಿ ನಾನು. ಸಿಂಪಲ್ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇರೋದು ನಾನು, ಬ್ರ್ಯಾಂಡು. ಇದು ಕಾಸ್ರೆಕ್ಸ್ ಅವ್ರ ನಿಯಾಸಿನಮೈಡು. ಇದನ್ನು ಜಸ್ಟ್ ಒಂದೊಂದು ಡ್ರಾಪ್ ಎಲ್ಲ ಕಡೆ ಹಾಕ್ಕೊತೀನಿ. ನಂತರ ಮಿನಿಮಲಿಸ್ಟ್ ಚೆನ್ನಾಗಿದೆ ಬ್ರ್ಯಾಂಡು. ನೀವು ಇಂಡಿಯಾದಲ್ಲಿ ತೊಗೊಳ್ಳೋದಾದರೆ ಮಿನಿಮಲಿಸ್ಟ್ ಬ್ರ್ಯಾಂಡು ಟ್ರೈ ಮಾಡಿ. ನಿಮಗೆ ಯಾವ್ದು ಸೂಟಬಲ್ ಆಗುತ್ತೆ ಅದನ್ನೇ ಫಾಲೋ ಅಪ್ ಮಾಡಿ ಫ್ರೆಂಡ್ಸ್. ಇದು ನನಗೆ ಸೂಟ್ ಆಗೋ ಅಂಥದ್ದು. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನನಗೆ ಸೂಟ್ ಆಗೋಂಥದ್ದೇ ನಿಮಗೂ ಆಗುತ್ತೆ ಅನ್ನೋದನ್ನ ನಾನು ಭರವಸೆ ಕೊಡೋಕ್ಕಾಗಲ್ಲ. ಬಟ್ ನಾನು ತುಂಬ ಸಿಂಪಲಾಗಿ ಇಟ್ಕೊತೀನಿ ನನ್ನ ಒಂದು ರೂಟೀನ್ನ. ಜಸ್ಟ್ ಒಂದು ಸೆರಮ್ ಮತ್ತು ಮಾಯ್ಶ್ಚರೈಸರ್ ಹಾಕ್ಕೊತೀನಿ ಫ್ರೆಂಡ್ಸ್, ಅಷ್ಟೇ. ನಾನು ಮಾಯ್ಶ್ಚರೈಸರ್ ನನಗೆ ಇಷ್ಟ ಆಗೋಂಥದ್ದು ಸೆರಾವಿ ಮತ್ತು ಸೆಟಾಫಿಲ್. ಸೊ ಇವೆರಡು ಪ್ರಾಡಕ್ಟ್ಸಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ತೀನಿ. ನಾನು ಇಲ್ಲಿ ತನಕ ಯೂಸ್ ಮಾಡಿರೋದು ಸೆಟಾಫಿಲ್ಲು. ಇವಾಗ ಇಲ್ಲಿ ನನಗೆ ಸೆಟಾಫಿಲ್ ಸಿಗ್ತಾ ಇರೋದ ಕಾರಣ ನಾನು ಸೆರಾವಿನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಒಂಚೂರು ಟ್ರೈ ಆದಮೇಲೆ ನಾನು ಮಾಯ್ಶ್ಚರೈಸರ್ ಹಾಕ್ಕೊಂಡು ಅಷ್ಟೇ ಮುಗೀತು ನಂದು. ಇಷ್ಟೇ ಫ್ರೆಂಡ್ಸ್, ಕೀಪ್ ಇಟ್ ಸಿಂಪಲ್ ಅಷ್ಟೇ. ತುಂಬ ಸ್ಕಿನ್ ಕೇರ್ ರೂಟೀನ್ ಏನು ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊತ್ತು ಬಿಟ್ಟರೆ ಜಾಸ್ತಿ ಉಜ್ಜಬಾರ್ದು. ಹಿಂಗೆ ಮೇಲೆ ಆ್ಯಕ್ಚುಲಿ ಟ್ಯಾಪ್ ಮಾಡಬೇಕು. ನಮಗದೆಲ್ಲ ಅಭ್ಯಾಸ ಇಲ್ಲ. ಚಿಕ್ಕ ವಯಸ್ಸಿಂದ ಹಿಂಗೆ ಎಲ್ಲ ಉಜ್ಕೊಂಡು ಅಭ್ಯಾಸ ಆಗಿ ಈ ಒಂದು ಲೆವೆಲ್ಗೆ ಸ್ವಲ್ಪ ಮೆಲ್ಲಗೆ ಮಾಡ್ಕೊಳ್ಳೋದು ಕಲ್ತಿದ್ದೀನಿ. ಬಟ್ ನಮಗೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್. ಸೊ ಇಷ್ಟಾಗಿತ್ತು ನನ್ನ ಒಂದು ಸ್ಕಿನ್ ಕೇರ್ ರೂಟೀನು. ಇಷ್ಟೇ ನಾನು ಮಾಡ್ಕೊಳ್ಳೋದು. ಆ್ಯಂಡ್ ಏನೂ ದೊಡ್ಡ ನಾನು ಫೇಸ್ ಬ್ಯೂಟಿ ಕ್ವೀನ್ ಅಂತ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ. ಮುಂಚೆ ತುಂಬ ಚೆನ್ನಾಗಿತ್ತು ನಂದು ಕೂಡ ಸ್ಕಿನ್ನು, ಅಂದರೆ ಸಖತ್ ಗ್ಲೋ ಕೂಡ ಇತ್ತು. ಆ್ಯಂಡ್ ಯಾವುದು ಪಿಂಪಲ್ ಏನೂ ಇರಲಿಲ್ಲ ನನ್ನ ಫೇಸಲ್ಲಿ. ತುಂಬ ಕ್ಲಿಯರ್ ಸ್ಕಿನ್ ಇತ್ತು. ನನ್ನ ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ನೀವು ನೋಡ್ಬೋದು. ನಾನು ಏನಕ್ಕೆ ತೋರಿಸ್ಕೊಡ್ತಿದ್ದೀನಿ ಅಂದರೆ, ಸುಮ್ಮನೆ ಅನಾವಶ್ಯಕವಾಗಿ ನಾವು ಸ್ಕಿನ್ ಕೇರ್ಗೆ ತುಂಬ ದುಡ್ಡು ಹಾಕ್ತೀವಿ. ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. ನಿಮ್ಮ ಮನೇಲಿ ಏನಿದೆ ಅದನ್ನೇ ನೀವು ಯೂಸ್ ಮಾಡ್ಬೋದು. ನಾನು ಹೋಮ್ ರೆಮಿಡೀಸ್ನು ಕೂಡ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮಮ್ಮ ಕೊಟ್ಟು ಅಂಥ ಹೇರ್ ಕೇರ್ ಏನೇನೆಲ್ಲ ಕೊಟ್ಟು ನಾನು ಹೇಗೆ ಅದನ್ನು ಯೂಸ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ನಿಮಗೆ. ಮನೇಲೇ ಈಸಿಯಾಗಿ ಫೇಸ್ ಪ್ಯಾಕ್ ಮಾಡಿಕೊಂಡು ನ್ಯಾಚುರಲಾಗಿ ಎಷ್ಟು ಆಗುತ್ತೆ ನಮ್ಮ ಕೈಲಿ ಅದನ್ನು ಹಾಕ್ಕೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ತೀನಿ. ಈ ಕೆಮಿಕಲ್ ಫ್ರೀಯಿಂದನೇ ಇರಿ, ಆದಷ್ಟು ಒಳ್ಳೇದಲ್ಲ ಓವರ್ ಪೀರಿಯಡ್ ಯಾವುದು ಕೂಡ. ಸೊ ಹಂಗಾಗಿ ಆಮೇಲೆ ನಾನು ಲಿಪ್ ಬಾಮ್ ಬಂದುಬಿಟ್ಟು ವ್ಯಾಸ್ತಿನೇ ಇಲ್ಲಿವರೆಗೂ ಯೂಸ್ ಮಾಡ್ತಾ ಇರೋದು, ಮುಂದಕ್ಕೂ ಕೂಡ. ಸೆಬಾಮೆಡ್ ತುಂಬ ಚೆನ್ನಾಗಿದೆ ಅಂತ ಇಂಡಿಯಾದಲ್ಲೂ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಬಟ್ ಅದು ನನ್ನ ಸ್ಕಿನ್ಗೆ ತುಂಬ ಡ್ರೈ ಆಗುತ್ತೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಡ್ರೈ ಆಗುತ್ತೆ. ಸೊ ಒಂದೊಂದು ಸರಿ ಯಾವ ಬ್ರ್ಯಾಂಡ್ ಕೂಡ ವರ್ಕೌಟ್ ಆಗಲ್ಲ. ಬಿಕಾಸ್ ನಾವು ಚಿಕ್ಕ ವಯಸ್ಸಿಂದ ಒಂದು ಸ್ಕಿನ್ ಕೇರ್ ರೂಟೀನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಆಲ್ ಆಫ್ ಅ ಸಡನ್ ಚೇಂಜ್ ಮಾಡಿದ್ರೆ ಅದು ಆಗಲ್ಲ, ಬ್ಯಾರಿಯರ್ ರಪ್ ಅಂತ ರಪ್ಚರ್ ಆಗುತ್ತೆ. ಸೊ ನನಗೂ ಅಷ್ಟೊಂದು ಅದ್ರ ಬಗ್ಗೆ ಸ್ಕಿನ್ ಬಗ್ಗೆ ಎಲ್ಲ ನಾನು ತಪಾಸಣೆ ಅಷ್ಟೊಂದು ಮಾಡಿಲ್ಲ. ಬಟ್
ನಾನು ಹೇಳೋದಿಷ್ಟೇ, ಸಿಂಪಲಾಗಿ ಇಟ್ಕೊಳ್ಳಿ. ನಿಮ್ಮ ಫೇಸಿಗೆ ಏನಾದ್ರು ಸೂಟಬಲ್ ಆಗುತ್ತೆ ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಫ್ರೆಂಡ್ಸ್, ಅಷ್ಟೇ ನಾನು ಹೇಳೋದು. ಯಾರು ಹೇಳಿದ್ರು ಯಾರು ತೋರಿಸಿದ್ರು ಅನ್ನೋ ಪ್ರಾಡಕ್ಟ್ಸ್ನ ನೀವು ದಯವಿಟ್ಟು ಹಾಕೋಬೇಡಿ. ಯಾಕಂದರೆ ಅವ್ರಿಗೆ ಸೂಟ್ ಆಗುತ್ತೆ ಆದರೆ ನಮ್ಮ ಸ್ಕಿನ್ನು ಅದೇ ರೀತಿ ಇರೋದಿಲ್ಲ, ನಮಗೆ ಸೂಟ್ ಆಗೋದಿಲ್ಲ. ಸೊ ಅದು ಎಸ್ಪೆಷಲಿ ಫೇಸಲ್ಲಿರೋದು ಅಂದರೆ ಫೇಶಿಯಲ್ ಸ್ಕಿನ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ನೋಡಿ ಮಾಡಿ ಯೂಸ್ ಮಾಡಬೇಕು ಪ್ರಾಡಕ್ಟ್ಸ್ನ. ಸೊ ಅಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಹಿಟ್ ಸಬ್ಸ್ಕ್ರೈಬ್ ಬಟನ್. ಸೊ ನಿಮಗೆ ನಾನು ಹೊಸದಾಗಿ ಏನೇ ವ್ಲಾಗ್ ಮಾಡಿದ್ರು ಅದು ನಿಮಗೆ ನೋಟಿಫಿಕೇಷನಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ಆ್ಯಂಡ್ ಮತ್ತೆ ಸಿಗೋಣ. ಟಾಟಾ ಬಾಯ್ ಬಾಯ್. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್.